ಧಮಕಿ ಅಲ್ಲ ಸರ್, ಆಗಲ್ಲ ಸರ್. ಎಲ್ಲರೂ ದೌಡ್ ಎಲ್ಲ ಬಿಡ್ತಾ ಇದ್ದಾರೆ. ಮ್ಯಾಲ್ನು ಕೇಳಿದೀರ ಮಾತಾಡ್ತೀವಿ, ನಿಮ್ಗೆ ಮೈ ಮೇಲೆ ಹಂಗ ಆಡ್ತೀರಿ ನೀವು. ಇಲ್ಲಿ ಬಿಡಿ, ಮಾಲೀಕರು ಕೊಂದವರು ಹೇಳ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು 100 ರೂಪಾಯಿ 50 ರೂಪಾಯಿ ಹೆಚ್ಚುವರಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕೊಡಲಿ ತುಂಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಇಲ್ಲಿ ನೋಡಿರಿ, ಅವ್ರು ಹೇಳ್ತಾರೆ, ಅವ್ರು ನೋಡಿ, ನಿಮಗ್ ಅಕ್ರಾಸ್ ದಿ ಸ್ಟೇಟ್ ಸಮಸ್ಯೆ ಪರಿಹಾರ ಆಗ್ಬೇಕಾಗಿದೆ. ಈಗ ಆಲ್ರೆಡಿ ಬೆಳಗಾಂ ಜಿಲ್ಲೆದು ಒಂದು ಇಶ್ಯೂ ಬಿಟ್ರೆ ಉಳಿದ ಎಲ್ಲ ಜಿಲ್ಲೆಯವರು ಒಪ್ಕೊಂಡಿದ್ದಾರೆ. ಅಲ್ಲಿ ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇತೃತ್ವ ವಹಿಸಿದ್ದಾರೆ. ಅದನ್ನ ಖಂಡಿತ ನೋಡ್ರಿ, ಬೆಳಗಾಂನಲ್ಲಿ ಇರ್ತಕ್ಕಂಥ ಸಮಸ್ಯೆ ಬೇರೆ, ಅದನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಬಗೆಹರಿಸಿಕೊಳ್ತಾರೆ. ಸರ್ಕಾರದ ಆದೇಶಕ್ಕೆ ಕಡ್ಡಿ ತುಂಡಂಗ್ ಮಾತಾಡ್ತಾ ಇದ್ದಾರೆ ಸರ್. ಸಿಎಂ ಪ್ರೆಸ್ ಮೀಟ್ ಮಾಡಿದ ತಕ್ಷಣನೇ ನಾವು 50 ರೂಪಾಯಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಗೊತ್ತಂದ್ರೆ, ನಮ್ದು ವಿದ್ಯುತ್ ದರ ಇರ್ಬೋದು, ಮತ್ತೆ ವಾಟರ್ ಟ್ಯಾಕ್ಸ್ ಇರ್ಬೋದು, ಅದ್ ಬಿಟ್ಕೊಂಡು ಅವ್ರಿಗೆ ಎಥನಾಲ್ ಇರ್ಬೋದು, ಇದು ಫೈನಲ್ ಆಗತ್ತೆ, ನಾವು ಕೊಡೋದಿಲ್ಲ. 3200 ಸರ್ಕಾರ ಅದನ್ನ ನಾವು ಮಾಡಿದ್ಮೇಲಾದ್ರೂ ಸಹಾಯ ಮಾಡಿದ್ಮೇಲಾದ್ರೂ ಮಾಡ್ತಾರಲ್ಲ ಅವ್ರು. ಸರ್ 3200 ಅಷ್ಟೇ ಸರ್, 50 ರೂಪಾಯಿ ಮಾಡದೇ ಇದ್ರು ನಾವು ಮಾಡಿಸ್ತೀವಿ, ಆಯ್ತಾ? ಕೊನೆಗೆ ನಂಬಲ್ಲಿ ಉಳಿದಿರ್ತಕ್ಕಂಥ ದುಡ್ಡಿನಲ್ಲಿ 50 ರೂಪಾಯಿ ಕೊಟ್ಟು ಮುಟ್ಟಿಸ್ತೀವಿ, ಅದನ್ನು ಮಾಡ್ತೀವಿ, ಆಯ್ತಾ? ಧಮಕಿ ಅಲ್ಲ ಸರ್, ಆಗಲ್ಲ ಸರ್. ಎಲ್ಲರೂ ದೌಡ್ ಎಲ್ಲ ಬಿಡ್ತಾ ಇದ್ದಾರೆ. ಮ್ಯಾಲ್ನು ಕೇಳಿದೀರ ಮಾತಾಡ್ತೀವಿ, ನಿಮ್ಗೆ ಮೈ ಮೇಲೆ ಹಂಗ ಆಡ್ತೀರಿ ನೀವು. ಇಲ್ಲಿ ಬಿಡಿ, ಮಾಲೀಕರು ಕೊಂದವರು ಹೇಳ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು 100 ರೂಪಾಯಿ 50 ರೂಪಾಯಿ ಹೆಚ್ಚುವರಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕೊಡಲಿ ತುಂಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಇಲ್ಲಿ ನೋಡಿರಿ, ಅವ್ರು ಹೇಳ್ತಾರೆ, ನೋಡಿ, ನಿಮಗ್ ಅಕ್ರಾಸ್ ದಿ ಸ್ಟೇಟ್ ಸಮಸ್ಯೆ ಪರಿಹಾರ ಆಗ್ಬೇಕಾಗಿದೆ. ಈಗ ಆಲ್ರೆಡಿ ಬೆಳಗಾಂ ಜಿಲ್ಲೆದು ಒಂದು ಇಶ್ಯೂ ಬಿಟ್ರೆ ಉಳಿದ ಎಲ್ಲ ಜಿಲ್ಲೆಯವರು ಒಪ್ಕೊಂಡಿದ್ದಾರೆ. ಅಲ್ಲಿ ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇತೃತ್ವ ವಹಿಸಿದ್ದಾರೆ. ಅದನ್ನ ಖಂಡಿತ ನೋಡ್ರಿ, ಬೆಳಗಾಂನಲ್ಲಿ ಇರ್ತಕ್ಕಂಥ ಸಮಸ್ಯೆ ಬೇರೆ, ಅದನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಬಗೆಹರಿಸಿಕೊಳ್ತಾರೆ. ಸರ್ಕಾರದ ಆದೇಶಕ್ಕೆ ಕಡ್ಡಿ ತುಂಡಂಗ್ ಮಾತಾಡ್ತಾ ಇದ್ದಾರೆ ಸರ್. ಸಿಎಂ ಪ್ರೆಸ್ ಮೀಟ್ ಮಾಡಿದ ತಕ್ಷಣನೇ ನಾವು 50 ರೂಪಾಯಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಗೊತ್ತಂದ್ರೆ, ನಮ್ದು ವಿದ್ಯುತ್ ದರ ಇರ್ಬೋದು, ಮತ್ತೆ ವಾಟರ್ ಟ್ಯಾಕ್ಸ್ ಇರ್ಬೋದು, ಅದ್ ಬಿಟ್ಕೊಂಡು ಅವ್ರಿಗೆ ಎಥನಾಲ್ ಇರ್ಬೋದು, ಇದು ಫೈನಲ್ ಆಗತ್ತೆ, ನಾವು ಕೊಡೋದಿಲ್ಲ. 3200 ಸರ್ಕಾರ ಅದನ್ನ ನಾವು ಮಾಡಿದ್ಮೇಲಾದ್ರೂ ಸಹಾಯ ಮಾಡಿದ್ಮೇಲಾದ್ರೂ ಮಾಡ್ತಾರಲ್ಲ ಅವ್ರು. ಸರ್ 3200 ಅಷ್ಟೇ ಸರ್, 50 ರೂಪಾಯಿ ಮಾಡದೇ ಇದ್ರು ನಾವು ಮಾಡಿಸ್ತೀವಿ, ಆಯ್ತಾ? ಕೊನೆಗೆ ನಂಬಲ್ಲಿ ಉಳಿದಿರ್ತಕ್ಕಂಥ ದುಡ್ಡಿನಲ್ಲಿ 50 ರೂಪಾಯಿ ಕೊಟ್ಟು ಮುಟ್ಟಿಸ್ತೀವಿ, ಅದನ್ನು ಮಾಡ್ತೀವಿ, ಆಯ್ತಾ?